ಎಸ್, ಅಮೆರಿಕಾದಲ್ಲಿ ಒಂದು ರೀತಿ ಮಿನಿ ಸಮರಕ್ಕೆ ವೇದಿಕೆ ರೆಡಿ ಆಗಿದೆ. ಯಾವ ರೀತಿ? ಇಲ್ಲಿ ಒಂದು ಎಲೆಕ್ಷನ್ ನಡೆಯುತ್ತೆ, ಚುನಾವಣೆ ನಡೆಯುತ್ತೆ. ಬಟ್ ಈ ಚುನಾವಣೆ ಟ್ರಂಪ್ ಅವ್ರಿಗೆ ಸಾಕಷ್ಟು ಮಹತ್ವದ ಚುನಾವಣೆ. ಯಾಕಂದರೆ ಈ ಎಲೆಕ್ಷನ್ ಏನಿದೆ ಇದು ಕೇವಲ ಅಲ್ಲಿರುವಂಥ ಸಂಸದರನ್ನು ಸೆಲೆಕ್ಟ್ ಮಾಡುವಂಥ ಎಲೆಕ್ಷನ್ ಅಲ್ಲ. ಬದಲಿಗೆ ಈ 2 ವರ್ಷಗಳ ಕಾಲ ಟ್ರಂಪ್ ಅವರು ಯಾವ ರೀತಿ ಆಡಳಿತವನ್ನು ನೀಡಿದ್ರು ಅದಕ್ಕೆ ಸಿಗುವಂಥ ಒಂದು ರಿಪೋರ್ಟ್ ಕಾರ್ಡ್ ಇದು. ಅಂದರೆ ನಾವು ನೋಡಿದ್ವಿ ಯುದ್ಧದ ವಿಚಾರ ಆಗಿರ್ಬೋದು, ಅಥವಾ ಈ ವಲಸೆ ನೀತಿ ಆಗಿರ್ಬೋದು, ಸುಂಕ ನೀತಿ ಆಗಿರ್ಬೋದು, ಇದೆಲ್ಲದರಿಂದ ಸ್ವತಃ ಅಮೇರಿಕನ್ನರೇ ಟ್ರಂಪ್ ಅವರ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ರು. ಎಸ್ಪೆಷಲಿ ಈ ಯುದ್ಧದ ಸಂದರ್ಭದಲ್ಲಿ ಆರ್ಥಿಕವಾಗಿ ಇದು ಅಮೇರಿಕದ ಮೇಲೆ ಸಾಕಷ್ಟು ಹೊಡೆತವನ್ನು ನೀಡ್ತಾ ಇದೆ. ಇದನ್ನು ನಿಲ್ಲಿಸಿ, ಸ್ಟಾಪ್ ದಿಸ್ ಅಂತ ಆಕ್ರೋಶಗಳು ಟ್ರಂಪ್ ಅವರ ವಿರುದ್ಧವೇ ಅಮೇರಿಕಾದಲ್ಲಿ ಕೇಳಿ ಬಂದಿತ್ತು. ಹೀಗಾಗಿ ಅವರ ಈ 2 ವರ್ಷಗಳ ಆಡಳಿತ ಏನಿದೆ ಅದನ್ನ ಯಾವ ರೀತಿ ಎವ್ಯಾಲ್ಯೂಯೇಟ್ ಮಾಡ್ತಾರೆ ಅಲ್ಲಿರುವಂತಹ ಜನ ಅನ್ನೋದು ಅತಿ ಮುಖ್ಯವಾಗುತ್ತೆ. ಹೀಗಾಗಿ ಇದರ ಜೊತೆಗೆ ಮತ್ತೊಂದು, ಈ ಚುನಾವಣೆಯ ರಿಸಲ್ಟ್ ಏನಿದೆ ಇದು ಭಾರತದ ಟೆಕ್ಕಿಗಳ ಮೇಲೆ ಹಾಗೆ ಜಾಗತಿಕ ಮಾರುಕಟ್ಟೆಯ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ, ಹಾಗೆ ನಮ್ಮ ಭಾರತದ ಮೇಲೆ ಎಫೆಕ್ಟ್ ಯಾವ ರೀತಿ ಆಗುತ್ತೆ. ಅಕಸ್ಮಾತ್ ಟ್ರಂಪ್ ಅವರೇ ಕಂಟಿನ್ಯೂ ಆದರೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ, ಬದಲಿಗೆ ಅವ್ರು ಸೋತ್ರೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ, ಎಲ್ಲವೂ ಕೂಡ ನಾವು ನೋಡ್ತಾ ಹೋಗೋಣ. ಹಾಗೆ ಟ್ರಂಪ್ ಅವರ ಮುಂದೆ ಯಾವ ರೀತಿ ಅಗ್ನಿ ಪರೀಕ್ಷೆಗಳಿದೆ ಅಂತ ಇವತ್ತಿನ ಜೀ ಕನ್ನಡ ನ್ಯೂಸ್ DNA 3ನೇ ಸ್ಟೋರಿಯಲ್ಲಿ ಕಂಪ್ಲೀಟ್ ಆಗಿ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ಮೊದಲನೇದಾಗಿ, ಏನಿದು ಮಧ್ಯಂತರ ಚುನಾವಣೆ, ಯಾಕೆ ಎಲೆಕ್ಷನ್ ಬಂತು, ಹಾಗೆ ಟ್ರಂಪ್ ಅವ್ರಿಗೆ ಯಾಕೆ ಈ ಎಲೆಕ್ಷನ್ನಿಂದ ಭೀತಿ, ಎಲ್ಲವನ್ನು ನೋಡ್ತಾ ಹೋಗೋಣ. ಹಾಗೆ ಈ ಅಧ್ಯಕ್ಷರು 4 ವರ್ಷಗಳು ಇರ್ತಾರೆ ಅಮೇರಿಕಾದಲ್ಲಿ. ಆ ಅವಧಿಯಲ್ಲಿ ಅದರ ಮಿಡಲಲ್ಲಿ ಅಂದರೆ 2 ವರ್ಷಕ್ಕೆ ಒಂದು ಎಲೆಕ್ಷನ್ ನಡೆಯುತ್ತೆ. ಅಮೇರಿಕಾ ಅಧ್ಯಕ್ಷರ 4 ವರ್ಷಗಳ ಅಧಿಕಾರದ ಅವಧಿಯಲ್ಲಿ ಮಧ್ಯಭಾಗದಲ್ಲಿ ಅಂದರೆ ಸರಿಯಾಗಿ 2 ವರ್ಷ ಕಂಪ್ಲೀಟ್ ಆದಾಗ ನಡೆಯುವಂತಹ ಮಧ್ಯಂತರ ಚುನಾವಣೆ ಏನಿದೆ ಇದು ಆಡಳಿತಾರೂಢ ಅಧ್ಯಕ್ಷರ ಪಾಪ್ಯುಲಾರಿಟಿ ಏನಿದೆ ಅದನ್ನ ಅಳೆಯುವಂಥ ಒಂದು ಪ್ರಮುಖ ಮಾಪನವಾಗಿದೆ. ಈ ಎಲೆಕ್ಷನ್ನಲ್ಲಿ ಸಂಸತ್ತಿನ ಕೆಳಮನೆಯ ಎಲ್ಲ 435 ಸ್ಥಾನಗಳಿಗೆ, ಮೇಲ್ಮನೆಯ ಸುಮಾರು 33ರಿಂದ 34 ಸ್ಥಾನಗಳಿಗೆ ಹಾಗೂ 50 ರಾಜ್ಯಗಳ ಪೈಕಿ 36 ರಾಜ್ಯಗಳ ಗವರ್ನರ್ಗಳ ಆಯ್ಕೆಗೆ ಮತದಾನ ನಡೆಯುತ್ತೆ. ಅಮೆರಿಕಾದ ರಾಜಕೀಯ ಇತಿಹಾಸದ ಪ್ರಕಾರ ಹಿಸ್ಟ್ರಿ ಏನು ಹೇಳುತ್ತೆ ಅಂತ ನೋಡೋಣ. ಈ ಎಲೆಕ್ಷನ್ ಬಗ್ಗೆ, ಮಧ್ಯಂತರ ಚುನಾವಣೆಯ ಬಗ್ಗೆ ಹಿಸ್ಟ್ರಿ ಹೇಳುತ್ತೆ, ಈ ಮಧ್ಯಂತರ ಚುನಾವಣೆಯಲ್ಲಿ ಯಾವಾಗಲೂ ಯಾವ ಪಕ್ಷ ಅಧಿಕಾರದಲ್ಲಿ ಇರುತ್ತೋ ಆ ಪಕ್ಷ ಹಿನ್ನಡೆಯನ್ನು ಅನುಭವಿಸಿ ಸ್ಥಾನಗಳನ್ನು ಕಳೆದುಕೊಳ್ಳುವುದು ಸಾಮಾನ್ಯ ಅಂತೆ. ಈ ಅಮೆರಿಕಾದ ಹಿಸ್ಟ್ರಿಯನ್ನು ನೋಡಿದ್ರೆ ಈ ಮಧ್ಯಂತರ ಚುನಾವಣೆಯ ಸಂದರ್ಭದಲ್ಲಿ ಯಾವ ಪಕ್ಷ ಆಡಳಿತದಲ್ಲಿ ಇರುತ್ತೋ ಅದಕ್ಕೆ ಹಿನ್ನಡೆಯಾಗುತ್ತೆ, ಹಾಗೆ ಸ್ಥಾನ ಕಳೆದುಕೊಳ್ಳುತ್ತೆ, ಹೊಸ ಪಕ್ಷ ಬರುತ್ತೆ ಅಧಿಕಾರಕ್ಕೆ. ಹೀಗಾಗಿ ತಮ್ಮ ರಿಪಬ್ಲಿಕನ್ ಪಕ್ಷವನ್ನ, ಬಹುಮತವನ್ನ ಉಳಿಸಿಕೊಳ್ಳೋದು ಹಾಗೂ ಅಧಿಕಾರದ ಮೇಲೆ ಹಿಡಿತವನ್ನ ಕಂಟಿನ್ಯೂ ಮಾಡ್ಕೋಬೇಕು ಅಥವಾ ಕಾಯ್ದುಕೊಳ್ಳೋದು ಡೊನಾಲ್ಡ್ ಟ್ರಂಪ್ ಅವರಿಗೆ ದೊಡ್ಡ ಸವಾಲಾಗಿದೆ. ಈ ಇತಿಹಾಸ ಏನಿದೆ, ಈ ಅಂಕಿಅಂಶಗಳು, ಸ್ಟ್ಯಾಟಿಸ್ಟಿಕ್ಸ್, ಈ ಹಿಸ್ಟ್ರಿನ ನೋಡಿದ್ರೆ ಅಮೆರಿಕಾದ ಹಿಸ್ಟ್ರಿಯಲ್ಲಿ ಏನೆಲ್ಲ ಆಗಿದೆ, ಈ ಇತಿಹಾಸ ಈಗ ಟ್ರಂಪ್ ಅವರ ನಿದ್ದೆಗೆಡಿಸಿದೆ. ಹೀಗಾಗಿ ಅವರ ಮುಂದೆ ಸಾಕಷ್ಟು ಚಾಲೆಂಜ್ ಇದೆ. ಆಲ್ರೆಡಿ ಅಲ್ಲಿರುವಂಥ ನಾನು ಆಗಲೇ ಹೇಳಿದಾಗೆ ಜನರು ಟ್ರಂಪ್ ಅವರ ಮೇಲೆ ವಿಶ್ವಾಸವನ್ನ ಕಳೆದುಕೊಂಡಿದ್ದಾರೆ. ಹಾಗೆ ಈ ಹಿಂದೆ ಜೀ ಕನ್ನಡ ನ್ಯೂಸ್ DNA ಈ ಬಗ್ಗೆ ಒಂದು ವಿಸ್ತೃತ ವರದಿಯನ್ನು ನಾವು ನೀಡಿದ್ವಿ. ಯಾವ ರೀತಿ ಟ್ರಂಪ್ ಅವರ ಮೇಲಿನ ವಿಶ್ವಾಸ ದಿನದಿಂದ ದಿನಕ್ಕೆ ಕಮ್ಮಿ ಆಗ್ತಾ ಇದೆ, ಕೇವಲ ಅಮೆರಿಕಾದಲ್ಲಿ ಮಾತ್ರ ಅಲ್ಲ ಜಾಗತಿಕ ಮಟ್ಟದಲ್ಲಿ ಅಂತ. ಮೇ ಬಿ ಅದು ಅವರು ಕೊಡುವಂತಹ ಸ್ಟೇಟ್ಮೆಂಟ್ಸ್ಗಳಿಂದ ಆಗಿರ್ಬೋದು, ಹೇಳೋದೊಂದು ಮಾಡೋದೊಂದಾಗಿರ್ಬೋದು, ಅಥವಾ ಆ ಬ್ಲ್ಯಾಕ್ ಮೇಲಿಂಗ್ ವಿಚಾರಗಳಾಗಿರ್ಬೋದು, ಇದರಿಂದ ಅವರ ಮೇಲೆ ಇರುವಂತಹ ವಿಶ್ವಾಸ ಜನರಿಗೆ ಕಡಿಮೆ ಆಗ್ತಾ ಇದೆ. ಹೀಗಾಗಿ ಎಲೆಕ್ಷನ್ ಯಾವ ರೀತಿ ಅವರಿಗೆ ಎಫೆಕ್ಟ್ ಮಾಡುತ್ತೆ ಕಾದು ನೋಡೋಣ. ಹಾಗೆ ಟ್ರಂಪ್ ಪಾಲಿಗೆ ಈ ಎಲೆಕ್ಷನ್ ಏನಿದೆ ತುಂಬಾನೇ ಇಂಪಾರ್ಟೆಂಟ್. ಇದು ಜನಮತಗಣನೆ ಅಂತ ಕನ್ಸಿಡರ್ ಮಾಡಬಹುದು ಈ ಒಂದು ಎಲೆಕ್ಷನ್ ಅನ್ನ ಟ್ರಂಪ್ ಅವರ ಪಾಲಿಗೆ. ಟ್ರಂಪ್ ಆಡಳಿತ ವೈಖರಿ ಮತ್ತು ಮ್ಯಾಗಾ ಅಜೆಂಡಾಗೆ ನಿಜಕ್ಕೂ ಓರೆಗಲ್ಲಿದು. ತೆರಿಗೆ ಕಡಿತ ಮತ್ತು ಆಕ್ರಮಣಕಾರಿ ಸುಂಕ ನೀತಿಗಳ ಬಗ್ಗೆ ಜನಾದೇಶ ಸಿಗತ್ತೆ. ಅಂದರೆ ಜನರ ಅಭಿಪ್ರಾಯ ಏನು, ಇಲ್ಲಿವರೆಗೂ 2 ವರ್ಷಗಳ ಕಾಲ ಯಾವುದೇ ಅಭಿಪ್ರಾಯವನ್ನ ಜನರಿಂದ ಕಲೆಕ್ಟ್ ಮಾಡ್ಕೊಳ್ದೇನೆ ಕೇವಲ ಒನ್ ಸೈಡೆಡ್ ಕಮ್ಯುನಿಕೇಷನ್, ತಾನೇನು ಡಿಸೈಡ್ ಮಾಡ್ತೀನಿ ಅದನ್ನೇ ಇಂಪ್ಲಿಮೆಂಟ್ ಮಾಡ್ತಾ ಇದ್ರು. ಬಟ್ ಅದಕ್ಕೆ ಜನರು ಒಪ್ಪಿಗೆ ನೀಡ್ತಾರಾ ಅಥವಾ ಅದು ಜನರ ಮನಸ್ಸಲ್ಲಿ ಯಾವ ರೀತಿ ಬಿಂಬಿತವಾಗಿದೆ ಎಲ್ಲವೂ ಕೂಡ ಈ ಎಲೆಕ್ಷನ್ನಲ್ಲಿ ಗೊತ್ತಾಗುತ್ತೆ. ಈ ಮಧ್ಯಂತರ ಚುನಾವಣೆ ಕೇವಲ ಸಂಸದರ ಆಯ್ಕೆಗಾಗಿ ಮಾತ್ರ ಅಲ್ಲದೆ ಡೊನಾಲ್ಡ್ ಟ್ರಂಪ್ ಅವರ ಆಡಳಿತ ವೈಖರಿ ಹಾಗೂ ಮ್ಯಾಗಾ ಅಜೆಂಡಾ ಮೇಲಿನ ಪ್ರಮುಖ ಜನ ಮತಗಣನೆ ಆಗಿದೆ. ಮ್ಯಾಗಾ ಅಂದರೆ ಏನು ಅಂದರೆ ಈ MAGA ಅಂತ ನಾವೇನು ಕರಿತೀವಿ, ಮ್ಯಾಗಾ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಮೇಕ್ ಅಮೇರಿಕಾ ಗ್ರೇಟ್ ಅಗೇನ್, ಅಥವಾ ಈ ಅಮೇರಿಕಾ ಫಸ್ಟ್ ಅಂತ ಏನು
ಟ್ರಂಪ್ ಹೇಳ್ತಾರೆ. ಅದನ್ನು ಮ್ಯಾಗಾ ಅಜೆಂಡಾ ಅಂತ ಹೇಳ್ತೀವಿ. ಟ್ರಂಪ್ ಅವರ ಸಾಲು ಸಾಲು ಆಕ್ರಮಣಕಾರಿ ತೆರಿಗೆ ಕಡಿತ ಹಾಗೆ ಸುಂಕ ನೀತಿಗಳು ಮತದಾರರ ದೈನಂದಿನ ಜೀವನದ ಮೇಲೆ ಬೀರಿರುವಂತಹ ಪರಿಣಾಮಕ್ಕೆ ಈ ಒಂದು ಎಲೆಕ್ಷನ್ ಸಾಕ್ಷಿಯಾಗುತ್ತೆ. ಒಂದ್ ವೇಳೆ ವಿರೋಧ ಪಕ್ಷವಾದ ಡೆಮಾಕ್ರೆಟಿಕ್ ಪಕ್ಷ ಬಹುಮತವನ್ನ ಸಾಧಿಸಿದ್ರೆ ಟ್ರಂಪ್ ಅವರ ನಿರ್ಧಾರಗಳಿಗೆ ಸಂಸತ್ತಿನಲ್ಲಿ ಬ್ರೇಕ್ ಬೀಳುತ್ತೆ, ಆಡಳಿತಾತ್ಮಕ ಸ್ತಂಭನ ಎದುರಾಗುವಂತಹ ಭೀತಿ ಇದೆ. ಅಷ್ಟೇ ಅಲ್ಲದೆ ಅವರ ವಿರುದ್ಧ ತನಿಖೆಗಳು ಆರಂಭವಾಗುವಂತಹ ಸಾಧ್ಯತೆ ಕೂಡ ಇರುತ್ತೆ. ಮುಂದಿನ 2 ವರ್ಷಗಳ ಕಾಲ ಟ್ರಂಪ್ ಪಾಲಿಗೆ ಹಾದಿ ಈಸಿ ಆಗಿರುತ್ತಾ, ರೆಡ್ ಕಾರ್ಪೆಟ್ ಆಗಿರುತ್ತಾ ಅಥವಾ ಟಫ್ ಆಗಿರುತ್ತಾ ಅನ್ನೋದನ್ನ ಈ ಫಲಿತಾಂಶ ನಿರ್ಧಾರವನ್ನ ಮಾಡುತ್ತೆ. ಮೇಕ್ ಅಮೇರಿಕಾ ಗ್ರೇಟ್ ಅಗೇನ್ ಎನ್ನುವಂತಹ ಅಜೆಂಡಾ ಇದು ಎಲ್ರಿಗೂ ಕೂಡ ಇಷ್ಟ ಆಗಿಲ್ಲ. ಬಟ್ ಯಾವತ್ತೂ ಅವರು ಜನರ ಒಪಿನಿಯನ್ನ ಪಡೆದುಕೊಳ್ಳೇ ಇಲ್ಲ ಈ 2 ವರ್ಷಗಳಲ್ಲಿ. ಹೀಗಾಗಿ ಜನರ ಒಪಿನಿಯನ್ ಏನಿದೆ ಟ್ರಂಪ್ ಅವರ ಆಡಳಿತದ ಬಗ್ಗೆ ಅನ್ನೋದು ಈ ರಿಸಲ್ಟ್ನಲ್ಲಿ ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ. ಹಾಗೆ ಚುನಾವಣಾ ಅಖಾಡದ ಹಾಟ್ ಟಾಪಿಕ್ ಏನಾಗಿದೆ ಅದನ್ನು ಕೂಡ ನೋಡ್ತಾ ಹೋಗೋಣ. ಫಸ್ಟ್ ಆಫ್ ಆಲ್ ಇಲ್ಲಿ ನಾವು ನೋಡಿದ್ವಿ ಅಮೇರಿಕಾದಲ್ಲಿ ಆಲ್ರೆಡಿ ಎಲ್ಲ ಕಾಸ್ಟ್ ಆಫ್ ಲಿವಿಂಗ್ ಹೆಚ್ಚಾಗ್ತಾ ಇದೆ, ಎಲ್ಲದರ ರೇಟ್ ಕೂಡ ಜಾಸ್ತಿ ಆಗ್ತಾ ಇದೆ, ಹಣದುಬ್ಬರ ಜಾಸ್ತಿ ಆಗ್ತಾ ಇದೆ, ದಿನಸಿ ಪದಾರ್ಥಗಳ ಬೆಲೆ ಏರಿಕೆ ಆಗ್ತಾ ಇದೆ. ಹಾಗೆ ರಷ್ಯಾ ಉಕ್ರೇನ್ ಯುದ್ಧಕ್ಕೆ ಅಮೆರಿಕ $1 ಬಿಲಿಯನ್ ನೆರವನ್ನ ನೀಡ್ತಾ ಇದೆ. ಈ ಚುನಾವಣಾ ಅಖಾಡದಲ್ಲಿ ಜಾಗತಿಕ ರಾಜಕೀಯಕ್ಕಿಂತ ಅಮೆರಿಕನ್ನರ ಸ್ವಂತ ಜೇಬಿನ ಸ್ಥಿತಿಯೇ ಪ್ರಮುಖ ವಿಚಾರವಾಗಿ ಹೊರಹೊಮ್ಮಿದೆ. ಈಗ ಯಾರೇ ಆಗಲಿ ಎಲೆಕ್ಷನ್ ಮಾಡಬೇಕಾದ್ರೆ ಈ ಒಬ್ಬ ನಾಯಕ ಬಂದಿದ್ದಾನೆ ಅಂತ ಅಂದರೆ ಅವನಿಂದ ನಮ್ಗೇನೆಲ್ಲ ಲಾಭ ಆಯಿತು ಅಥವಾ ನಮ್ಗೆ ಯಾವ ರೀತಿ ಸಹಾಯ ಆಯಿತು, ನಮ್ಮ ಬದುಕು ಯಾವ ರೀತಿ ಸಾಕ್ತಾ ಇದೆ, ಎಲ್ಲವನ್ನು ಕೂಡ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. ಒಂದು ಕಡೆ ದಿನಸಿ ಪದಾರ್ಥಗಳ ಬೆಲೆ ಗಗನಕ್ಕೇರ್ತಾ ಇದೆ, ಮನೆ ಬಾಡಿಗೆ ಹಾಗೂ ಬ್ಯಾಂಕ್ ಬಡ್ಡಿ ದರಗಳು ಮತದಾರರನ್ನ ಕಂಗೆಡಿಸಿದೆ ಅಮೆರಿಕಾದಲ್ಲಿ. ಹಾಗೆ ವಿದೇಶಿ ಸರಕುಗಳ ಮೇಲಿನ ಭಾರಿ ಆಮದು ಸುಂಕದ ಎಫೆಕ್ಟ್ ಕೂಡ ಚುನಾವಣೆಯ ದೊಡ್ಡ ಅಸ್ತ್ರವಾಗಿದೆ. ರಷ್ಯಾ ಉಕ್ರೇನ್ ಯುದ್ಧಕ್ಕೆ ಅಮೆರಿಕನ್ನರ ಕೋಟ್ಯಂತರ ತೆರಿಗೆ ಹಣವನ್ನ ನೀಡ್ತಾ ಇರೋದಕ್ಕೆ ವ್ಯಾಪಕ ವಿರೋಧ ವ್ಯಕ್ತವಾಗ್ತಾ ಇದೆ. ಯಾಕಂದ್ರೆ ನಮ್ಗೇನೆ ಎಲ್ಲ ಕಾಸ್ಟ್ ಆಫ್ ಲಿವಿಂಗ್ ಎಲ್ಲ ಜಾಸ್ತಿ ಮಾಡಿ ನಮ್ಮ ದುಡ್ಡನ್ನ ಬೇರೆ ಯಾವುದೋ ದೇಶದ ಯುದ್ಧಕ್ಕೆ ನೀವು ನೀಡ್ತಾ ಇದ್ದೀರಾ. ಇಟ್ ಇಸ್ ವೇಸ್ಟ್. ಆ ಯುದ್ಧದಿಂದ ಏನು ಸಿಗ್ತಾ ಇಲ್ಲ, ನಮಗೆ ಲಾಭ ಏನು ಸಿಗ್ತಾ ಇಲ್ಲ, ಅದು ವಿಧ್ವಂಸಕ ಕೃತ್ಯಕ್ಕೆ ನೀವು ನಮ್ಮ ದುಡ್ಡನ್ನು ನೀಡ್ತಾ ಇದ್ದೀರಾ ಅನ್ನೋದು ಅಮೆರಿಕನ್ನರ ವಾದ. ಹಾಗೆ ಗಡಿ ಭದ್ರತೆ ಆಗಿರ್ಬೋದು, ಅಕ್ರಮ ವಲಸಿಗರ ನಿಯಂತ್ರಣ, ಗರ್ಭಪಾತದ ಹಕ್ಕು ಹಾಗೆ ಗನ್ ಕಂಟ್ರೋಲ್ ವಿಚಾರಗಳಲ್ಲಿ ರಿಪಬ್ಲಿಕನ್ ಹಾಗೆ ಡೆಮಾಕ್ರೆಟಿಕ್ ಪಕ್ಷಗಳ ನಡುವೆ ಭಾರಿ ಸೈದ್ಧಾಂತಿಕ ಸಂಘರ್ಷವೇ ನಡೀತಾ ಇದ್ದು ಆರ್ಥಿಕ ಮುಗ್ಗಟ್ಟಿನಿಂದ ಜರ್ಜರಿತರಾಗಿರುವಂತಹ ಮತದಾರರು ಯಾರತ್ತ ಒಲವು ತೋರ್ತಾರೆ ಅನ್ನೋದು ನಿಜಕ್ಕೂ ಕೂಡ ಕುತೂಹಲವನ್ನ ಮೂಡಿಸಿದೆ. 2 ವರ್ಷಗಳ ಕಾಲ ರಿಪಬ್ಲಿಕನ್ ಪಕ್ಷದ ಅಥವಾ ಟ್ರಂಪ್ ಅವರ ಆಡಳಿತವನ್ನ ಅಲ್ಲಿರುವಂತಹ ಜನರು ನೋಡಿದ್ದಾರೆ, ಅನುಭವಿಸಿದ್ದಾರೆ. ಈಗ ಬದಲಾವಣೆಯನ್ನ ಬಯಸ್ತಾ ಇದ್ದಾರೆ ಅಲ್ಲಿರುವಂತಹ ಜನರು. ಯಾಕಂದ್ರೆ ಕಾಸ್ಟ್ ಆಫ್ ಲಿವಿಂಗ್ ಹೆಚ್ಚಾಗ್ತಾ ಇದೆ. ನಮ್ಗೇನೆ ಇಲ್ಲಿ ಏನನ್ನು ಪರ್ಚೇಸ್ ಮಾಡೋದಕ್ಕೆ ಅಥವಾ ನಮ್ಮ ಸೂರಿಗೆ ಅತಿ ಹೆಚ್ಚಾಗಿ ಬೆಲೆಯನ್ನು ನಾವು ಕೊಡ್ತಾ ಇದ್ದೀವಿ. ಇಂಥ ಟೈಮ್ನಲ್ಲಿ ನಮ್ಮ ಟ್ಯಾಕ್ಸ್ ದುಡ್ಡನ್ನ ಬೇರೆ ಯಾವುದೋ ದೇಶದ ಯುದ್ಧಕ್ಕೆ ನೀವು ಬಳಸ್ತಾ ಇದ್ದೀರಾ ಅಂದರೆ ನಿಜಕ್ಕೂ ಕೂಡ ಯಾರು ಕೂಡ ಸಹಿಸೋದಿಲ್ಲ. ಇದರ ಜೊತೆಗೆ ಒಂದಷ್ಟು ಬೇರೆ ಬೇರೆ ವಿಚಾರಗಳು, ಈ ಅಕ್ರಮ ವಲಸಿಗರ ನಿಯಂತ್ರಣ ಆಗಿರ್ಬೋದು, ಗನ್ ಕಂಟ್ರೋಲ್ ವಿಚಾರಗಳು, ಗಡಿ ಭದ್ರತೆ ಹಾಗೆ ಗರ್ಭಪಾತದ ಹಕ್ಕು, ಒಂದಷ್ಟು ರೂಲ್ಸ್ಗಳನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈ 2 ವರ್ಷಗಳಲ್ಲಿ ಮಾಡಿದ್ದಾರೆ. ಹೀಗಾಗಿ ಆ 2 ವರ್ಷಗಳ ಆಡಳಿತ ವೈಖರಿ ಅದಕ್ಕೆ ಜನರು ಎಷ್ಟು ಮಾರ್ಕ್ಸ್ ಕೊಡ್ತಾರೆ, ಇವರನ್ನೇ ಕಂಟಿನ್ಯೂ ಮಾಡ್ತಾರಾ ಅಥವಾ ಸಾಕು ಇವರ ಆಡಳಿತ ನಮಗೆ ಹಿಡಿಸಿಲ್ಲ, ನಮಗೆ ಬದಲಾವಣೆ ಬೇಕು ಅಂತ ಅಲ್ಲಿರುವಂತಹ ಜನರು ಮುಂದಕ್ಕೆ ಸಾಕ್ತಾರಾ ಅಂತ ಕಾದು ನೋಡಬೇಕು. ಹಾಗಾದ್ರೆ ಇದು ಅಮೆರಿಕದಲ್ಲಿ ಆಗುವಂಥ ಮಧ್ಯಂತರ ಚುನಾವಣೆ, ಅದು ಟ್ರಂಪ್ ಅವರ ಮೇಲೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂತ ನೋಡಿದ್ವಿ. ಬಟ್ ಇಲ್ಲಿ ಮುಖ್ಯವಾಗಿ ನಾವು ನೋಡಬೇಕು ಭಾರತದ ಮೇಲೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂತ. ನಮ್ಮ ದೇಶದ ಮೇಲೆ ಅಲ್ಲಿ ಆಗ್ತಾ ಇರುವಂತಹ ಚುನಾವಣೆ ಯಾವ ರೀತಿ ಎಫೆಕ್ಟ್ ಮಾಡುತ್ತೆ. ಇನ್ ಕೇಸ್ ಟ್ರಂಪ್ ಅವರೇ ಕಂಟಿನ್ಯೂ ಆದರೆ ನಮ್ಗೆ ಯಾವ ರೀತಿ ಎಫೆಕ್ಟ್, ಪ್ಲಸ್ಸಾ ಮೈನಸ್ಸಾ, ಅಥವಾ ಅವ್ರು ಹೋಗಿ ಡೆಮಾಕ್ರೆಟಿಕ್ ಪಕ್ಷ ಬಂದರೆ ಅದು ನಮಗೆ ಪ್ಲಸ್ ಆಗುತ್ತಾ ಮೈನಸ್ ಆಗುತ್ತಾ, ಪ್ಲಸ್ ಆಗೋದಾದ್ರೆ ಯಾವ ರೀತಿ, ಮೈನಸ್ ಆಗೋದಾದ್ರೆ ಯಾವ ರೀತಿ ನೋಡ್ತಾ ಹೋಗೋಣ. ಭಾರತದ ಮೇಲಾಗುವ ಎಫೆಕ್ಟ್ ಏನು ಅಂತ. H-1B ವೀಸಾ ನಿಯಮಗಳ ಮೇಲೆ ಚುನಾವಣೆ ನೇರ ಪ್ರಭಾವವನ್ನು ಬೀರುತ್ತೆ. ಯಾವ ರೀತಿ ಪ್ರಭಾವವನ್ನು ಬೀರುತ್ತೆ ನೋಡ್ತಾ ಹೋಗೋಣ. ಈ ವೀಸಾ ರೂಲ್ಸ್ಗಳು ಎಲ್ಲವೂ ಕೂಡ ಟಫ್ ಆಗಿತ್ತು, ನಾವು ನೋಡಿದ್ವಿ ಇದರ ಬಗ್ಗೆ. ಹಾಗೆ ಭಾರತೀಯ IT ಕಂಪನಿಗಳು ಹಾಗೆ ಟೆಕ್ಕಿಗಳ ಭವಿಷ್ಯದ ಮೇಲೆ ಈ ಒಂದು ಎಲೆಕ್ಷನ್ ಏನು ನಡೆಯುತ್ತೆ ಎಲ್ಲವೂ ಕೂಡ ಆ ಎಲೆಕ್ಷನ್ ಮೇಲೇನೆ ಎಲ್ಲ ಭವಿಷ್ಯ ಕೂಡ ನಿಂತಿದೆ. ದ್ವಿಪಕ್ಷೀಯ ವ್ಯಾಪಾರ ಮತ್ತು ಮತ್ತೊಂದು ಕಡೆ ಆಮದು ಸುಂಕದ ವಿಚಾರದಲ್ಲಿ ಬದಲಾವಣೆ ಆಗುವಂತಹ ಸಾಧ್ಯತೆ ಇದೆ. ಅಮೆರಿಕಾದ ಈ ಮಧ್ಯಂತರ ಚುನಾವಣೆಯ ರಿಸಲ್ಟ್ ಭಾರತದ ಮೇಲೂ ನೇರ ಹಾಗೂ ಮಹತ್ವದ ಪ್ರಭಾವವನ್ನು ಬೀರುತ್ತೆ. ಕಾಂಗ್ರೆಸ್ನಲ್ಲಿ ಅಕಸ್ಮಾತ್ ಡೆಮಾಕ್ರೆಟಿಕ್ ಪಕ್ಷ ಏನಾದರೂ ಪ್ರಬಲ ಆದರೆ H-1B ವೀಸಾ ನಿಯಮಗಳಲ್ಲಿ
ಸಡಿಲಿಕೆ ಸಿಗುವಂತಹ ನಿರೀಕ್ಷೆ ಇದೆ. ಇದು ಭಾರತೀಯ ಐಟಿ ಕಂಪನಿಗಳು ಹಾಗೂ ಟೆಕ್ಕಿಗಳ ಭವಿಷ್ಯದ ದೃಷ್ಟಿಯಿಂದ ಅತ್ಯಂತ ನಿರ್ಣಾಯಕವಾಗುತ್ತೆ, ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಆದರೆ ದ್ವಿಪಕ್ಷೀಯ ವ್ಯಾಪಾರ ಮತ್ತು ಆಮದು ಸುಂಕದ ವಿಷಯದಲ್ಲಿ ಟ್ರಂಪ್ ಅವರ ಕಠಿಣ ನಿಲುವು ಭಾರತದ ರಫ್ತು ವಲಯಕ್ಕೆ ಸವಾಲಾಗುವಂತಹ ಸಾಧ್ಯತೆ ಇದೆ. ಚೀನಾವನ್ನ ರಾಜತಾಂತ್ರಿಕವಾಗಿ ಫೇಸ್ ಮಾಡೋದಕ್ಕೆ ಅಮೆರಿಕಾಗೆ ಭಾರತದ ಅಗತ್ಯವಿರೋದ್ರಿಂದ ರಕ್ಷಣಾ ಸಹಯೋಗ ಕಂಟಿನ್ಯೂ ಆಗೇ ಆಗತ್ತೆ. ಬಟ್ ಅಮೆರಿಕ ರಾಜಕೀಯದಲ್ಲಿ ಉಂಟಾಗಬಹುದಾದ ಅಸ್ಥಿರತೆ ಭಾರತೀಯ ಷೇರುಪೇಟೆಯಲ್ಲಿ ವಿದೇಶಿ ಹೂಡಿಕೆದಾರರ ಏರಿಳಿತದ ಭೀತಿಗೆ ಕಾರಣವಾಗುತ್ತೆ. ಹೀಗಾಗಿ ಎರಡೂ ಪ್ಲಸ್ ಆ್ಯಂಡ್ ಮೈನಸಸ್ನ ನಾವು ನೋಡಿದ್ವಿ. ಒಂದು ಕಡೆ ಪ್ಲಸ್ಸು ಕಾಣಿಸುತ್ತೆ, ಒಂದು ಕಡೆ ಮೈನಸ್ಸು ಕಾಣಿಸುತ್ತೆ. ಹೀಗಾಗಿ ಯಾವ ರೀತಿ ಸಾಗುತ್ತೆ, ಏನು ಎತ್ತ ಎಲ್ಲವನ್ನ ನಾವು ಕಾದು ನೋಡಬೇಕು. ಮೊದಲನೇದಾಗಿ ಮ್ಯಾಗಾ ಅಜೆಂಡಾ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ನೇತೃತ್ವದ ಅತ್ಯಂತ ಪ್ರಭಾವಶಾಲಿ ರಾಜಕೀಯ ಚಳವಳಿ ಹಾಗೆ ಆಡಳಿತಾತ್ಮಕ ಅಜೆಂಡಾ. ಅದು ಅಮೆರಿಕದ ಆರ್ಥಿಕತೆ, ರಾಷ್ಟ್ರೀಯ ಭದ್ರತೆ ಹಾಗೆ ಸಾರ್ವಭೌಮತ್ವವನ್ನು ಜಾಗತಿಕ ರಾಜಕಾರಣಕ್ಕಿಂತ ಮುಂಚೂಣಿಯಲ್ಲಿ ಇಡೋದು ಈ ಅಜೆಂಡಾದ ಮುಖ್ಯ ಉದ್ದೇಶ. ಮೇಕ್ ಅಮೆರಿಕಾ ಗ್ರೇಟ್ ಅಗೇನ್ ಅಂತ ಟ್ರಂಪ್ ಅವರ ಪ್ರಸ್ತುತ ಆಡಳಿತದಲ್ಲಿ ಜಾರಿಯಾಗ್ತಾ ಇರುವಂತಹ ಪ್ರಮುಖ ಈ ಮ್ಯಾಗಾ ಅಜೆಂಡಾಗಳು ಒಂದಷ್ಟಿದೆ. ಅಮೆರಿಕ ಫಸ್ಟ್ ಆಗಿರಬೇಕು, ಎಲ್ಲದರಲ್ಲೂ ಕೂಡ ಅಮೆರಿಕಾನೇ ಮೊದಲಿರಬೇಕು, ಹೀಗೆ ಒಂದಷ್ಟು ಮಾಡಿದ್ರು. ಬಟ್ ಅದಕ್ಕೇನೆ ಅವರ ದೇಶದಲ್ಲೇ ವಿರೋಧ ವ್ಯಕ್ತವಾಯಿತು. ಹಾಗೆ ಭಾರತಕ್ಕೆ ಯಾವ ರೀತಿ ಪ್ಲಸ್ ಆ್ಯಂಡ್ ಮೈನಸ್ ಆಗುತ್ತೆ ಎಲೆಕ್ಷನ್ ಇಂದ ಎಲ್ಲವನ್ನು ಕೂಡ ನಾವು ಗಮನಿಸಿದ್ವಿ. ಈಗ ಜಾಗತಿಕವಾಗಿ ಯಾವ ರೀತಿ ಈ ಎಲೆಕ್ಷನ್ ಪ್ರಭಾವವನ್ನು ಬೀರುತ್ತೆ, ಅಮೆರಿಕಾದ ಮೇಲೆ ಈ ಎಲೆಕ್ಷನ್ ಯಾವ ರೀತಿ ಪ್ರಭಾವ ಬೀರುತ್ತೆ ಅಂತ ನೋಡಿದ್ವಿ. ಟ್ರಂಪ್ ಅವರ ಮೇಲೂ ನೋಡಿದ್ವಿ. ಹಾಗೆ ಭಾರತದ ಮೇಲೆ ಏನು ಎಫೆಕ್ಟ್ ಆಗುತ್ತೆ ಒಂದ್ ವೇಳೆ ಇದೇ ಆಡಳಿತ ಕಂಟಿನ್ಯೂ ಆದರೆ ಅಥವಾ ಚೇಂಜ್ ಆದರೆ ಅಂತಲೂ ಕೂಡ ನೋಡಿದ್ವಿ. ಈಗ ಜಾಗತಿಕ ಆರ್ಥಿಕತೆಯ ಮೇಲೆ ಈ ಚುನಾವಣಾ ನೆರಳು ಯಾವ ರೀತಿ ಬೀಳ್ತಾ ಇದೆ ನೋಡ್ತಾ ಹೋಗೋಣ. ಅಮೆರಿಕಾದಲ್ಲಿ ಅಕಸ್ಮಾತ್ ರಾಜಕೀಯ ಅಸ್ಥಿರತೆ ಉಂಟಾದರೆ ಡಾಲರ್ ಮೌಲ್ಯದಲ್ಲಿ ಕುಸಿತ ಕಾಣುತ್ತೆ, ಇದು ಪ್ರಮುಖವಾದದ್ದು. ಹಾಗೆ ಜಾಗತಿಕ ಪೂರೈಕೆ ಸರಪಳಿಯಲ್ಲಿ ಆ ಚೈನ್ ಲಿಂಕ್ಸ್ ಏನಿರುತ್ತೆ ಅಲ್ಲಿ ಏರುಪೇರಿನ ಆತಂಕ ಕೂಡ ಮೂಡುತ್ತೆ. ಟ್ರಂಪ್ ಸುಂಕ ನೀತಿಗೆ ಬ್ರೇಕ್ ಬಿದ್ದರೆ ಜಾಗತಿಕ ಮಾರುಕಟ್ಟೆಯಲ್ಲಿ ಸ್ಥಿರತೆ ಉಂಟಾಗತ್ತೆ. ಅಮೆರಿಕನ್ ಮಾರುಕಟ್ಟೆಯ ಏರಿಳಿತಕ್ಕೆ ಅನುಗುಣವಾಗಿ ವಿಶ್ವದ ಶೇರ್ ಮಾರ್ಕೆಟ್ ಡಿಪೆಂಡ್ ಆಗಿದೆ, ಚಲಿಸ್ತಾ ಇದೆ. ಹೀಗಾಗಿ ಈ ರಿಸಲ್ಟ್ ಮೇಲೆ, ಮಧ್ಯಂತರ ಚುನಾವಣೆಯ ರಿಸಲ್ಟ್ ಮೇಲೆ ಮುಂದಿನ 2 ವರ್ಷದ ಜಾಗತಿಕ ಟ್ರೆಂಡ್ ನಿರ್ಧಾರವಾಗುತ್ತೆ. ವಿಶ್ವದ ಅತಿ ದೊಡ್ಡ ಆರ್ಥಿಕತೆಯಾಗಿರುವಂತಹ ಅಮೆರಿಕದ ಸಂಸತ್ತಿನ ಸಮತೋಲನ ಇಡೀ ಜಾಗತಿಕ ಮಾರುಕಟ್ಟೆಯ ಮೇಲೆ ನೇರ ಪ್ರಭಾವವನ್ನು ಬೀರುತ್ತೆ. ಮುಂದೆ ಬರುವಂತಹ ಮಧ್ಯಂತರ ಚುನಾವಣಾ ಫಲಿತಾಂಶದ ಮೇಲೆ ಮುಂದಿನ 2 ವರ್ಷಗಳ ಜಾಗತಿಕ ಟ್ರೆಂಡ್ ಡಿಸೈಡ್ ಆಗುತ್ತೆ. ಒಂದ್ ವೇಳೆ ಈ ಚುನಾವಣೆಯಲ್ಲಿ ವಿರೋಧ ಪಕ್ಷದ ಬಲ ಹೆಚ್ಚಿ ಅಮೆರಿಕಾದಲ್ಲಿ ರಾಜಕೀಯ ಅಸ್ಥಿರತೆ ಉಂಟಾದ್ರೆ ಡಾಲರ್ ಮೌಲ್ಯದಲ್ಲಿ ಕುಸಿತ ಕಾಣುತ್ತೆ. ಇದರ ಜೊತೆಗೆ ಜಾಗತಿಕ ಪೂರೈಕೆ ಸರಪಳಿಯಲ್ಲಿ ಒಂದು ಚೈನ್ ಲಿಂಕ್ ಏನಿರುತ್ತೆ ಅಲ್ಲಿ ಏರುಪೇರಾಗುವಂತಹ ಭೀತಿ ಇದೆ. ಆದರೆ ಸಂಸತ್ತಿನ ಬ್ರೇಕ್ನಿಂದಾಗಿ ಅಧ್ಯಕ್ಷ ಟ್ರಂಪ್ ಅವರ ಏಕಪಕ್ಷೀಯ ಆಮದು ಸುಂಕ ನೀತಿಗಳಿಗೆ ಏನಾದರೂ ತಡೆ ಬಿದ್ದರೆ ಅದು ಜಾಗತಿಕ ಮಾರುಕಟ್ಟೆಗೆ ಸ್ಥಿರತೆಯನ್ನು ತರಬಹುದು. ಮತ್ತೊಂದು ಕಡೆ ಬಜೆಟ್ ಏನಾದರೂ ಅಂಗೀಕಾರವಾಗದೆ ಗವರ್ಮೆಂಟ್ ಶಟ್ ಡೌನ್ ಪರಿಸ್ಥಿತಿ ನಿರ್ಮಾಣವಾದರೆ ಅಮೆರಿಕನ್ ಮಾರುಕಟ್ಟೆಯ ಏರಿಳಿತಕ್ಕೆ ಅನುಗುಣವಾಗಿ ವಿಶ್ವದ ಷೇರುಪೇಟೆಗಳಲ್ಲಿ ಆತಂಕ ಸೃಷ್ಟಿಯಾಗಿ ಇಡೀ ಜಾಗತಿಕ ಆರ್ಥಿಕತೆಯ ಮೇಲೆ ಕರಿನೆರಳು ಬೀಳುವಂತಹ ಎಲ್ಲ ಸಾಧ್ಯತೆ ಇದೆ. ಹೀಗಾಗಿ ನೆಕ್ಸ್ಟ್ ಬರುವಂತಹ ಎಲೆಕ್ಷನ್ ಮೇಲೆ ಸದ್ಯ ಇಡೀ ಜಗತ್ತಿನ ಕಣ್ಣಿದೆ. ಏಕೆಂದರೆ ಅಲ್ಲಿ ನಡೆಯುವಂತಹ ಮಧ್ಯಂತರ ಚುನಾವಣೆ ಕೇವಲ ಅಲ್ಲಿ ಆ ರಾಷ್ಟ್ರದ ಮೇಲೆ, ಅಮೆರಿಕಾದ ಮೇಲೆ ಅಥವಾ ಟ್ರಂಪ್ ಅವರ ಮೇಲೆ ಮಾತ್ರ ಪರಿಣಾಮ ಬೀರೋದಿಲ್ಲ, ಬದಲಿಗೆ ಇಡೀ ಜಾಗತಿಕವಾಗಿ ಇಡೀ ವಿಶ್ವದ ಮೇಲೆ ಅಥವಾ ಭಾರತದ ಮೇಲೂ ಕೂಡ ಸಾಕಷ್ಟು ಪರಿಣಾಮವನ್ನು ಬೀರುತ್ತೆ. ಹಾಗೆ ಅಲ್ಲಿರುವಂಥ ವಲಸಿಗರು ಎಲ್ಲರ ಮೇಲೂ ಕೂಡ ಇದು ಪರಿಣಾಮ ಬೀರುತ್ತೆ. ಬಟ್ ಏನಾಗುತ್ತೆ, ಟ್ರಂಪ್ ಅವರೇ ಮುಂದುವರಿತಾರಾ, ಆ ಮ್ಯಾಗಾ ಅಜೆಂಡಾವನ್ನು ಇಟ್ಕೊಂಡು ಮತ್ತೆ ಅದೇ ರೀತಿ ಆಡಳಿತವನ್ನು ಮುಂದುವರಿಸ್ಕೊಂಡು ಹೋಗ್ತಾರಾ ಅಥವಾ ಬೇರೆ ಪಕ್ಷ ಬರುತ್ತಾ, ಡೆಮೊಕ್ರೆಟಿಕ್ ಪಕ್ಷ ಬರುತ್ತಾ, ಏನು ಎತ್ತ ಕಾದು ನೋಡಬೇಕು.